दाखो वर्ण सकल गोय जनिराखो. ತದನಂತರ ಈ 3 ಲೋಕದ ಉತ್ಪತ್ತಿ ಹೇಗಾಯ್ತು, ಮತ್ತೆ 4ನೇ ಲೋಕ ಚೌಥಾ ಲೋಕದ್ದು ಉತ್ಪತ್ತಿ ಹೇಗೆ, ಇದು ಸಂಪೂರ್ಣ ನನಗೆ ತಿಳಿಯೊಂದು ಖುಲಾಸಾವಾರು ವರ್ಣನೆ ಮಾಡಿ ಹೇಳ್ರಿ. ಮತ್ತೆ ಏನು ಗೌಪ್ಯ ಇಡಬ್ಯಾಡ್ರಿ ಜಿ. ನಿರಂಜನ ವಿಧಿ ಕೈಸೆ ಷೋಡಶ ಸುತ ನಿರ್ಮಯ. ಮತ್ತು ಆ ಕಾಲರೂಪವಾದಂತಹ ನಿರಂಜನ ಶಕ್ತಿ ಹೇಗೆ ಉತ್ಪತ್ತಿ ಆಯಿತು, ಮತ್ತು ಆ ಸತ್ಪುರುಷನಲ್ಲಿ 16 ಶಕ್ತಿಗಳು ಆಗಲಿ ಅಥವಾ 16 ಮಕ್ಕಳುಗಳು 16 ಸುತಗಳು ಹೇಗೆ ಉತ್ಪತ್ತಿ ಆದರು, ಅವ್ರವ್ರದ್ದು ಏನೇನು ಸ್ಥಾನ ಮತ್ತು ಏನೇನು ಕಾರ್ಯ ಅದು ಖುಲಾಸವಾಗಿ ಹೇಳ್ರಿ. ಕೈಸೆ ಚಾರ ಖಾನ ವಿಸ್ತಾರಿ ಕೈಸೆ ಜೀವ ಕಾಲ ವಶದಾರಿ. ಹೇಗೆ 4 ಖಾಣಿ 84 ಲಕ್ಷ ಯೋನಿ ಜೀವಿಗಳದ್ದು ಉತ್ಪತ್ತಿ ಹೇಗೆ, ಮತ್ತು ಈ ಎಲ್ಲಾ ಜೀವಿಗಳು ಕಾಲನ ವಶೀಭೂತ ಆದಿದ್ದು ಹೇಗೆ, ಇದೆಲ್ಲ ಖುಲಾಸಾವಾರ ಹೇಳ್ರಿ ಜಿ. ಕೈಸೆ ಕೋಮ ಶೇಷ ಉಪಯಾಜ ಕೈಸೆ ಮೀನ ವರಾಗ ಸಾಜ. ಹೇಗೆ ಕೂರ್ಮ ಅಂದ್ರೆ ಆಮಿ ಅಥವಾ ತಾಮೇಲ ಮತ್ತು ಕೂರ್ಮ. ಕೂರ್ಮನ ಉದರದಲ್ಲಿ ಇದೆಲ್ಲ ಸಂಪೂರ್ಣ ಸೃಷ್ಟಿ ಇತ್ತು ಅಂತ ಒಂದು ಮುಂದದ ಕಥನ. ಆ ಕೂರ್ಮ ಹೇಗೆ ಉತ್ಪತ್ತಿಯಾದ ಮತ್ತು ಸೃಷ್ಟಿಗೆ ಆಧಾರಭೂತವಾದಂತಹ ಮಹಾಶೇಷನ ಹೇಗಾದ, ಅವರ ಕೈಸೆ ಮೀನ ವರಾಗ. ಮತ್ತೆ ಸೃಷ್ಟಿ ಪ್ರಳಯ ಕಾಲ ಆಗಿ ಅಥವಾ ಪ್ರಳಯ ಕಾಲ ಆಗಿ ಅಥವಾ ಶಂಕಾಸುರನು ಸಮುದ್ರದಲ್ಲಿ ಒಯ್ದ ಕಾಲದಲ್ಲಿ ನಶ್ಚಕಶ್ಚ ವರಾದಿಗಳು ಹೇಗೆ ಅವತಾರ ತೊಟ್ಟರು, ಆ ಅವತಾರ ತೊಟ್ಟು ಅದಕ್ಕೆ ಕಾರಣ ಏನು, ಇದೆಲ್ಲ ನನಗೆ ಹೇಳಿ. ತ್ರಯ ದೇವಾ ವಿಧಿ ಕೈಸೆ ಮಹಿ ಆಕಾಶ ನಿರ್ಮಯ. 3 ದೇವತಾದಿಗಳ ಅವತಾರ ಹೇಗೆ, ಮತ್ತು ಈ ಪೃಥ್ವಿ ಮತ್ತು ಆಕಾಶಾದಿಗಳದ್ದು ಉತ್ಪತ್ತಿ ಹೇಗೆ. ಚಂದ್ರ ಸೂರ್ಯ ಕೈಸೆ ಭಯ ಕೈಸೆ ತಾರಾ ಗಣ ಸಬ್ ಹೇಗೆ ಚಂದ್ರ ಸೂರ್ಯಾದಿಗಳದ್ದು ಉತ್ಪತ್ತಿ, ಹೇಗೆ ತಾರಾಂಗಣದ ಉತ್ಪತ್ತಿ, ಇನ್ನೇನು ಚಿಕ್ಕ ಮಂಡಲ ತಾರಾಮಂಡಲದ ಉತ್ಪತ್ತಿ ಹೇಗೆ. शरीर की रचना भाको साहिब उत्पत्ति बचना. ತದನಂತರ ಈ ಶರೀರ ರಚನಾ ಹೇಗಾಯಿತು ಮತ್ತು ಈ ಸಂಪೂರ್ಣ ಜಗತ್ತಿನ ಉತ್ಪತ್ತಿದ ಸ್ಥಿತಿ ಹೇಗದೆ ಅದು ಸಂಪೂರ್ಣ ಹೇಳ್ರಿ ಜಿ. ಜಾತೆ ಸಂಶಯ ಹೋಗುಛೇ पाद भेद मन होय अखेर. ಅದಕ್ಕೇನಂತಾರೆ, ಈ ನಿಮ್ಮ ಉತ್ತರದಿಂದ ನನ್ನ ಸಂಶಯ ಎಲ್ಲ ಛೇದನ ಅಂದ್ರೇನು, ಸಂಶಯ ನಿವೃತ್ತಿ ಆಗ್ತದೆ. ಪಾದ ಭೇದ मन होय अखेर. ಮತ್ತು ಇದರಲ್ಲಿ ಏನಾದನ್ನು ಸಂದೇಹ ಮತ್ತು ಭೇದಾದಿಗಳು ನನ್ನ ಹೃದಯದಲ್ಲಿರುವುದರಿಂದ ಖೇದ ಉತ್ಪತ್ತಿ ಆಗ್ತದೆ. ಒಮ್ಮೆ ಏನದಂದ್ರೆ ಆ ಸಂಶಯ ದೂರ ಆದ ಕೂಡಲೇನೆ ನಾನು ನಿಖೇದ ಆಗ್ತೀನಿ. ಆದಿ उत्पत्ति का हो सतगुरु कृपा कर निज दास को. ನಾನು ನಿಜ ದಾಸನು ಆದ ಉತ್ಪತ್ತಿ ಆಗಿದ್ದೇನದಂದ್ರೆ ನನಗೆ ಕೃಪೆ ಮಾಡಿ ನನಗೆ ಹೇಳ್ರಿ ಜೈ. बचन सुधा प्रकाश कीजे
ನಾಶ ಕೋ ಯಮ ತ್ರಾಸ ಕೋ. ತಮ್ಮ ವಾಕ್ಯ ರೂಪವಾದ ಸುಧಾಮೃತ ಅನ್ನತಕ್ಕಂಥದ್ದು ವರ್ಷ ಮಾಡಿ ನನ್ನಲ್ಲಿರ್ತಕ್ಕಂಥ ದುಃಖ ಸಂದೇಹ ಕಲ್ಪನಾದ ರೂಪವಾದಂಥ ಯಮನ ತ್ರಾಸ ಏನದಂದ್ರೆ ದೂರ ಮಾಡ್ರಿ. ಏಕ ಏಕ ಬಿಲೋಯ ಬನ ದಾಸ ಮೊಹಿ ನಿಜ ಜಾನಕಿ. ಒಂದೊಂದು ಏನದಂದ್ರೆ ವಿರಳ ಮಾಡಿ ನನಗೇನದಂದ್ರೆ ಅನ್ಯನ್ಯ ದಾಸನಂತ ಹೇಳಿ ತಿಳಿದು ತಾವು ಹೇಳ್ರಿ. ಸತ್ಯವತ್ತ ಸತ್ಕುರು ತುಮ ಲೇಬ ನಿಶ್ಚಯ ಮೈಮಾನಕ್ಕೆ. ಹೇ ಸದ್ಗುರು, ನೀನು ಸತ್ಯವತ್ತ, ನನ್ನ ಹೃದಯದಲ್ಲಿ ಅದು ಪೂರ್ಣ ವಿಶ್ವಾಸದ. ಮೋಹಿ ಅಧಿಕ ಪ್ರಿಯತಾಯಿತೆ ನಿಶ್ಚಯ ವಚನ ತುಮಾರ. ಧನ್ಯ ಭಾಗ ದರ್ಶನ ದಿಯೇ ಲೀಲಾ ಅಗಮ್ಯ ಅಪಾರ. ಮೋಹಿ ಅಧಿಕ ಪ್ರಿಯತಾಯಿತೆ ನಿಶ್ಚಯ ವಚನ ತುಮಾರ. ಅದಕ್ಕಾಗಿ ನಿಮ್ಮಲ್ಲಿ ನನಗೆ ಇಂಥ ಪ್ರೇಮದ ತಮ್ಮ ವಾಕ್ಯ ನಿಶ್ಚಯ ಅಟಲದ ಅಂತಕ್ಕಂಥದ್ದು ನನಗೆ ವಿಶ್ವಾಸದ. ಧನ್ಯ ಭಾಗ ದರ್ಶನ ದಿಯೇ ಲೀಲಾ ಅಗಮ್ಯ ಅಪಾರ. ನನ್ನ ಭಾಗ್ಯ ಏನದಂದ್ರೆ ಮಹಾಶ್ರೇಷ್ಠವಾದದ್ದು ಮತ್ತು ನಾನು ಧನ್ಯನು. ನೀನು ಲೀಲಾ ಏನದಂದ್ರೆ ಅಪಾರದ ಬೇಯಂತದ, ನನಗೆ ವರ್ಣನೆ ಮಾಡ್ಲಿಕ್ಕೆ ಬರುವುದಿಲ್ಲ. ಜೈ ಕಬೀರ್ ಬಚ್ಚೆ. ಧರ್ಮದಾಸ ಅಧಿಕಾರಿ ಪಾಯ ತಾತೆ ಮೈ ಕದ್ ಭೇದ ಸುನಾಯ. ಅವಾಗ ಕಬೀರ್ ಸಾಹೇಬ್ರು ಏನಂತಾರೆ, ಹೇ ಧರ್ಮದಾಸ, ನೀನು ಪೂರ್ಣ ಅಧಿಕಾರಿ ಇರುವುದರಿಂದ ನನಗೆಲ್ಲ ಇಂಥ ಭೇದಗಳೆಲ್ಲ ತಿಳುವಳಿಕೆ ಕೊಟ್ಟು ಹೇಳಬೇಕಾಯಿತು. ಅಧಿಕಾರಿ ಮುಂದೆ ಏನು ಹೇಳೋದು? ಅವ್ರು ಹೇಳಿದ್ರೆ ತಿಳಿಯೋದೇನು, ಕೇಳೋದೇನು? ಜೈ अब तो मैं सुने आदि की बानी ढाको उत्पत्ति प्रलय निशानी. ಈಗ ನೀನು ಚಿತ್ತ ಕೊಟ್ಟು ಕೇಳು, ನಾನು ಎಲ್ಲಕ್ಕೂ ಆದವಾದಂಥ ವಾಕ್ಯ ಉಚ್ಚಾರ ಹೇಳ್ತೀನಿ. ಅವರು ढाको उत्पत्ति प्रलय निशानी. ಹಾ, ಮತ್ತು ಈ ಸೃಷ್ಟಿದ ಉತ್ಪತ್ತಿ ಮತ್ತು ಪ್ರಳಯ ಸ್ಥಿತಿ ವಗೇರೆ ಎಲ್ಲ ಏನದಂದ್ರೆ ನಾನು ನಿನಗೆ ತಿಳಿಸ್ತೀನಿ. सृष्टि के आदि में क्या था? ಸೃಷ್ಟಿಗಿಂತಲೂ ಮೊದಲು ಏನಿತ್ತು? सबकी बातें सुनको धर्मदासा जब नहीं पाताल आकाश. ಸೃಷ್ಟಿಗಿಂತಲೂ ಮೊದಲಿನ ಮಾತು ಹೇಳ್ತೀನಿ, ನೀನು ಕೇಳು. ಆ ವೇಳೆಯಲ್ಲಿ ಧರ್ತಿ ಇದ್ದಿದ್ದಿಲ್ಲ, ಸ್ವರ್ಗ ಪಾತಾಳಾದಿಗಳು ಇದ್ದಿದ್ದಿಲ್ಲ, ಆಕಾಶ ಅಂಬರಾದಿಗಳು ಇದ್ದಿದ್ದಿಲ್ಲ. ಅವಾಗಿನ ಮಾತು ಹೇಳ್ತೀನಿ, ಕೇಳು. जब नहीं शारद और गणेश. ಆ ವೇಳೆಯಲ್ಲಿ ಕೂರ್ಮ ಇದ್ದಿದ್ದಿಲ್ಲ, ವರಹ ಇದ್ದಿದ್ದಿಲ್ಲ, ಮತ್ತೆ ಶೇಷನು ಮಹಾಶೇಷನು ಇದ್ದಿದ್ದಿಲ್ಲ, ಮತ್ತು ಗಣೇಶ ಶಾರದಾದಿಗಳು ಯಾವ ದೇವರಾದಿಗಳನ್ನು ಇದ್ದಿದ್ದಿಲ್ಲ. ಜೈ जब नहीं करते निरंजन राया जिन जीवन कर बांध झोलाया. ಆ ವೇಳೆಯಲ್ಲಿ ಕಾಲು ನಿರಂಜನೂ ಇದ್ದಿದ್ದಿಲ್ಲ. ಈಗ ಎಲ್ಲಾ ಜೀವಿಗಳಿಗೆಲ್ಲ ಕಟ್ಟಿ ಅನೇಕ ಕರ್ಮರೂಪವಾದಂತಹ ಹಗ್ಗದ ಜಾಲಿಯಲ್ಲಿ ಹಾಕಿ ಎಲ್ಲಾ ಜೀವಿಗಳಿಗೆ ಏನದಂದ್ರೆ ಯಮಯಾತ್ಮೆ ದುಃಖ ಮತ್ತು ಏನೇ ದುಃಖಾದಿಗಳು ಕೊಡ್ತಾನೋ ಅವನು ಸಹಿತ ಇದ್ದಿದ್ದಿಲ್ಲ ಮೊದಲು. ಜೈ ಕೋಟಿ ದೇವತಾ ನಾಹಿ
बताऊं काहे। ಏನು 33 ಕೋಟಿ ದೇವರು ಇದ್ದಿದ್ದಿಲ್ಲ. ಇದಕ್ಕಿಂತಲೂ ಮತ್ತೆ ವಿಶೇಷ ನಾನೇನು ವರ್ಣನೆ ಮಾಡಿ ಬ್ರಹ್ಮ ಮಹೇಶ್ವರನ ಶಾಸ್ತ್ರ ವೇದ ಪುರಾಣ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು ದೇವತಾ ತ್ರಿದೇವತಾಗಳೂ ಇದ್ದಿದ್ದಿಲ್ಲ. ಅಲ್ಲಿ ಶಾಸ್ತ್ರ ವೇದ ಪುರಾಣ ಕಿತಾಬಾದಿಗಳೂ ಇದ್ದಿದ್ದಿಲ್ಲ. जो वट वृक्ष मध्य ಆ ವೇಳೆಯಲ್ಲಿ ಎಲ್ಲಾ ಜೀವಿಗಳು ಏನಂದ್ರೆ ಆ ಸತ್ಪುರುಷನಲ್ಲೇ ಕೂಡಿದ್ದಿದ್ರು. ಹೇಗೆ ಒಂದು ವಟವೃಕ್ಷದ ಅಂದ್ರೇನು ಆಲದ ಮರದ ಬೀಜಿನಲ್ಲಿ ಆಲದ ಮರ ಹೇಗೆ ಗೊತ್ತಿತ್ತು ಆ ಪ್ರಕಾರ ಏನದನ್ನು ಸತ್ಪುರುಷನಲ್ಲಿ ಈ ಎಲ್ಲ ಸಂಪೂರ್ಣ ಜೀವಿಗಳು ಗುಪ್ತವಾಗಿತ್ತು. आदि उत्पत्ति सुनो धर्मन कोई न जानत साधो. ಏನು ಆದಿ ಉತ್ಪತ್ತಿ ಹೇ ಧರ್ಮದಾಸನೇ ನೀನು ಚೆನ್ನಾಗಿ ಕೇಳು, ಇದಕ್ಕೆ ಯಾರಿಗೆ ಇದು ಗೊತ್ತೇ ಇಲ್ಲ. सभी भो विस्तार पाछे खास देव में काहि हो. ಎಲ್ಲ ವಿಸ್ತಾರ ಏನದಂದ್ರೆ ಹಿಂದಿಂದ ಆಗಿದ್ದು, ತದನಂತರ ಏನೇನು ಕಥನ ಆಗ್ಯದ ಅದು ಅಷ್ಟು ನಾನು ನಿನಗೆ ತಿಳಿಸಿ ಹೇಳ್ತೀನಿ. ವೇದ ಚಾರೋ ನಾಹಿ ಜಾನತ ಸತ್ಯ ಪುರುಷ ಕಹಾನಿಯ. ಏನು 4 ವೇದಗಳು ಸಹಿತ ಆ ಸತ್ಪುರುಷನ ರಚನಾ ಹೇಗಾಗ್ಯದ ಅವಕ್ಕೂ ಸಹಿತ ಗೊತ್ತಿಲ್ಲ. ವೇದ ಕಥಾ ಬಖಾನಿಯ. ಅಲ್ಲಿ ವೇದದ ಮೂಲವೇ ಇಲ್ಲ. ಅದಕ್ಕೇನಿದಂದ್ರೆ ಇದು ಅಖತ್ತ ಕಥಾ ಅಂದ್ರೆ ಕಥನಕ್ಕಿಂತಲೂ ವಿಶೇಷವಾದಂತಹದ್ದು ವರ್ಣನೆ ಇದು. ಆದಿ ಭೇದ ಜಾನೆ ನಹಿ ನಿರಾಕರತೆ ವೇದ मते वेद के जग चले पंडित करत उछेद. ಆದ ವೇದದ ರಹಸ್ಯ ತಿಳಿಲಾರ್ದೆ ಈ ವೇದಗಳೇನಂದ್ರೆ ನಿರಾಕಾರ ವರ್ಣನೆ, ಕಾಲ್ ನಿರಂಜನ ಪುರುಷನ ವರ್ಣನೆ ಈ 4 ವೇದಗಳು ಮಾಡ್ತಾವ. ಅದೇ ವೇದಗಳ ಅಭಿಮಾನ ಪಟ್ಟು ಪಂಡಿತ ಜನರೇನದಂದ್ರೆ ಆ ರಹಸ್ಯಕ್ಕೆ ತಿಳಿಲಾರ್ದೆ ಇದರಲ್ಲಿ ಓದಾಡಿ ಅಷ್ಟಕ್ಕೆ ಸಂತೋಷ ಪಡಿತಾರೆ. ಮುಂದಿನ ಈ ಪಂಡಿತರಿಗೇನು ಗೊತ್ತಿಲ್ಲ, ವೇದಕ್ಕೆ ಗೊತ್ತಿಲ್ಲ ಅಂದ್ರೆ ಪಂಡಿತರಿಗೇನು ಗೊತ್ತಿರೋದು. सृष्टि की उत्पत्ति सत्पुरुष की रचना. ಎಷ್ಟು क्या करी मेरी मगे आकाश ಸದ್ಗುರು ಇದರ ಮೂಲೇನು ಮತ್ತು ಇದರ ಸ್ವರೂಪ ಏನು, ಇದರ ಅಂತ್ಯ ಯಾವುದು? ಸಂಪೂರ್ಣ ಜಗತ್ತಿನ ಮೂಲ ಮಮಕಾರತ್ವ, ನಾನು ಅನ್ನೋದು. ಮತ್ತು ಅದರ ಸ್ಥಿತಿಯೂ ಅದೇ, ಮತ್ತು ಅದರ ಅಂತ್ಯವೂ ಅದೇ. ಮತ್ತು ಉತ್ಪತ್ತಿಗೆ ಕಾರಣವಾದದ್ದು ನಾನು ಅನ್ನತಕ್ಕಂತಹ ಮಮಕಾರತ್ವವೇ. ಅದಕ್ಕೇನಂತಾರೆ, ಮೇರಿ ಮೇರಿ ತು ಕ್ಯಾ ಕರೆ, ಮೇರಿ ಮೇ ಹೈ ಅಕಾಜ. ನೀನು ನಂದು ನಂದು ಅಂಥೇಳಿ ಏನಂತಿ ಅದೇ ಪರಮಾರ್ಥದಲ್ಲಿ ನಿನಗೆ ತೊಂದರೆ ಮತ್ತು ಆತಂಕ. ಯಾಕೆ ನಿರರ್ಥಕ ನೀನು ನಂದು ಅಂಥೇಳಿ ಭಾವಿಸಿದೆ. ನಾನನ್ನೋದು ರೂಪ ಆಗಿದೆ. ಶರೀರ, ಮನಸ್ಸ ಮತ್ತು ಜಗತ್ತು ಇವು ಎಲ್ಲ ಏನದಂದ್ರೆ ಒಂದು ನಾನು ಅನ್ನೋದ್ರಲ್ಲಿ.
ಅದರಲ್ಲಿ ಏನದಂದ್ರೆ ಆಕಾಶ ಅಂದ್ರೆ ನಿನಗೆ ಪರಮಾರ್ಥದಲ್ಲಿ ಅದು ಆಟಂಕ ಮಾಡತಕ್ಕಂಥದ್ದು ಮೂಲವಾದಂತಹ ಶಕ್ತಿ. ಪರಮಾರ್ಥ ಅಂದ್ರೆ ಏನು? ಮಮಕಾರತ್ವ ತೆಗೆಯೋದ್ರ ಹೆಸರು ಪರಮಾರ್ಥ. ಮತ್ತಿನ್ನೊಂದು ಬೇರೆ ಪರಮಾತ್ಮನಿಲ್ಲ ಮತ್ತು ಪರಮಾರ್ಥವೂ ಇಲ್ಲ. ಅದಕ್ಕೇನಂತಾರೆ? ಆ ಪರಮಾತ್ಮನ ಎಲ್ಲಾ ಕಾರ್ಯ ಏನದಂದ್ರೆ ತನ್ನಷ್ಟಕ್ಕೆ ತಾನೇ ನೋಡ್ಕೊಂಡು ಬಿಡ್ತಾನೆ. ನೀನು ನಾನು ಅನ್ನೋದು ಬಿಟ್ರೆ, ನಾನು ಅನ್ನೋದ್ರದಿಂದ ನಿನ್ನ ಕಾರ್ಯ ನೀನೇ ಮಾಡ್ಕೋಬೇಕಾಗ್ತದೆ. ನಿನ್ನ ಕಾರ್ಯದ ಸುಖ ದುಃಖಾದಿಗಳು ನೀನೇ ಭೋಗಿಸ್ಬೇಕಾಗ್ತದೆ. ಅದಕ್ಕಾಗಿ ನೀನು ಜನ್ಮ ಮರಣಾದಿಗಳನ್ನು ತಾಳಬೇಕಾಗ್ತದೆ. ನೀನು ಒಮ್ಮೆ ಏನದಂದ್ರೆ ನಾನು ಅನ್ನೋದು ಬಿಟ್ಟಿದ್ದಾದ್ರೆ ಪರಮಾತ್ಮ ನಿನ್ನ ಕೆಲಸ ಎಲ್ಲ ತಾನೇ ಮಾಡ್ಕೊಂಡಿರ್ತಾನೆ. ಯಾಕಂದ್ರೆ ಆತನು ಹುಟ್ಟಿಸದವನು ಆತನೇ, ನಡೆಸವನು ಆತನೇ, ಮತ್ತು ಅಂತಿಮ ಗತಿಯಲ್ಲಿ ಕೂಡುವುದು ಆತನಿಗೆ. ನೀನು ಮೊದಲೇ ಆತನವನು ಆಗ ಬಿಟ್ರೆ ನಿನ್ನ ಕಾರ್ಯ ಎಲ್ಲ ಆತನೇ ನೋಡ್ಕೋತಾನ. ಎಲ್ಲಿಯವರೆಗೂ ನಾನು ಅನ್ನೋದು ಹಿಡಿದಿದ್ದಿ ಅಂದ್ರೆ ನೀನೇ ಮಾಡ್ಕೋಬೇಕಾಗ್ತದೆ. ಯಾರ್ದು ನೀನು ದಾಸನಾಗ್ತೋ ಮತ್ತು ಆತನಿಗೆ ಏನದಂದ್ರೆ ನಿನ್ನ ಅಭಿಮಾನ, ನಿನ್ನ ಬಿದ್ದು ಕಾಯ್ತಕ್ಕಂಥದ್ದು ಆತನ ಜಿಮ್ಮೆವಾರಿ ಅದ, ನಿಂದೇನಿಲ್ಲ. ಈಗ ಯಾಗ ಒಂದು ಸ್ತ್ರೀಯಳು ತಮ್ಮ ತಾಯಿ ತಂದೆ ಮನೆ ಬಿಟ್ಟು ಪತಿ ಮನೆಗೆ ಹೋಗಿರ್ತಾಳಂದ್ರೆ ಅವಳ ಅಭಿಮಾನ ಎಲ್ಲ ಪತಿನೇ ವಹಿಸಿಕೊಂಡಿರ್ತಾನೆ. ಅಲ್ಲಿ ಯಾರು ಇಲ್ಲ ಇನ್ನೊಬ್ಬರು. ಅದರಂತೆ ನೀನೇನದಂದ್ರೆ ದಾಸನಾಗಿ ಆತನಲ್ಲಿ ಕೂಡಿದ್ದಾದ್ರೆ ಆತನಿಗೆ ಅದು ಅಭಿಮಾನ, ನಿಂದೆಲ್ಲ ಮಾನ ಅಪಮಾನ ಸುಖ ದುಃಖ ಜನನ ಮರಣ ಎಲ್ಲ ಏನದಂದ್ರೆ ಆತನ ನೋಡ್ಕೊಂಡು ಬಿಟ್ಟಿರ್ತಾನೆ. ಮಾತ್ರ ನಾನು ಅನ್ನೋದು ಹೋಗೋದು ಮಹಾ ಕಠಿಣ. कंचन तजना सहज है, सहज स्त्रिया का नेह है, मान बढ़ाई ईर्खा दुर्लभ घाटी दोए. ದ್ರವ್ಯ ತ್ಯಾಗ ಮಾಡುವುದನ್ನು ಅಂಥ ಮಹತ್ವವಾದದ್ದು ಮಾತಲ್ಲ. ಸಹಜವಾಗಿ ತ್ಯಾಗ ಮಾಡಬಹುದು. ಎಷ್ಟೋ ತ್ಯಾಗಿ ಜನರು ಒಂದು ಗೋಷ್ಠಿ ಮೇಲೆ ತಿರುಗಬಹುದು. ಮತ್ತು ಸಹಜ ಸ್ತ್ರೀಯ ನೇಹ, ಸ್ತ್ರೀ ಪ್ರೇಮಾದ್ರ ಸ್ನೇಹತ್ವವನ್ನು ದೂರ ಮಾಡುವುದು ಅದನ್ನು ಕಠಿಣ ಅಲ್ಲ. ಯಾವುದೋ ಒಂದು ಕಾರಣದಿಂದ ನಮ್ಮ ಮನುಷ್ಯನಲ್ಲಿ ವಿರೋಧ ಉತ್ಪತ್ತಿ ಆಯ್ತಂದ್ರೆ ಆ ಪ್ರೇಮ ಇರುವುದೇ ಇಲ್ಲ. ಅದನ್ನು ತ್ಯಾಜ್ಯ ಮಾಡುವುದೇನು ಮಹಾ ಕಠಿಣ ಅಲ್ಲ. ಮಾನ್ಬಿಡಾಯಿ ಈರ್ಖಾ ದುರ್ಲಭ ಘಾಟಿತು. ನಾನು ದೊಡ್ಡವನು, ನನಗಿಂತಲೂ ದೊಡ್ಡವರು ಯಾರೂ ಇಲ್ಲ, ಇನ್ನೊಬ್ರು ದೊಡ್ಡವರು ಆಗುತ್ತಿದ್ರೆ ಅದರಲ್ಲಿ ಈರ್ಷಾ ಉತ್ಪನ್ನ ಆಗುವುದು, ಅವ್ರ ಸಂಗಡ ದ್ವೇಷ ಬಯಸುವುದು. ಇವು ಎರಡು ಗುಣ ಮಾತ್ರ, ಇವು ದೊಡ್ಡ ಪರ್ವತಗಳು. ಇದು ದಾಟದ ಮಹಾ ಕಠಿಣ. ಅದು ಮಮಕಾರ ರೂಪವೇ ಅವು ಎರಡು. ಜೈ जिसका तो दास करा विचार, इसको इस बात की लाज देगी, पर तू मेरी छोड़ देवी, तीन लोक तेरा राज देगी. ನೀನು ನಾನು ಅನ್ನೋದು ಬಿಟ್ರೆ 3 ಲೋಕಕ್ಕೆ ನೀನೇ ರಾಜ್ಯನು, ಇನ್ನೊಬ್ರು ರಾಜ್ಯನೇ ಇಲ್ಲ. ಅದು ಇತ್ತಂದ್ರೆ ಅದ್ರ ಬೆಲೆನೇ ಇಲ್ಲ. ಜೈ जब महीना की तब बस आया, महीना बस यदि कौन मानी. ಏನು ಎಲ್ಲಿ ನಾನಿಲ್ಲ ಅಲ್ಲಿ ಆತನು ಬಂದ.
ಆತನಿದ್ದಲ್ಲಿ ನಾನು ಅನ್ನೋದಿಲ್ಲ. ಒಂದೇ ಹೃದಯದಲ್ಲಿ ಪರಮಾತ್ಮ ಮತ್ತು ಮಮಕಾರತ್ವ, ಹೌಮ್ಯ ಅಥವಾ ನಾನು ಅನ್ನೋದು ಎರಡು ಒಂದೇ ಸ್ಥಾನದಲ್ಲಿ ಇರಿಸ್ತೀನಂದ್ರೆ ಎರಡರದ್ದು ಸುಖ ಸಿಗೋದಿಲ್ಲ. ಮಮಕಾರತ್ವದ್ದೂ ಇಲ್ಲ ಮತ್ತು ಪರಮಾರ್ಥದ್ದೂ ಇಲ್ಲ. ಹೇಗೆ ಒಂದು ಮ್ಯಾನಿನಲ್ಲಿ ಎರಡು ಖಡ್ಗ ಇರತಕ್ಕಂಥ ಪ್ರಯತ್ನ ಪಟ್ರೆ ಅವು ಎಂದೂ ಇರಲಿಕ್ಕಿಲ್ಲ. ಅದರಂತೆ ದಿವಸ ಮತ್ತು ರಾತ್ರಿ ಇಷ್ಟು ಅಂತರ ನಾನು ಮತ್ತು ನೀನು ಅನ್ನೋದ್ರಲ್ಲಿ ಅದ. ಅವು ಎರಡೂ ಒಂದೇ ಜಾಗದಲ್ಲಿ ಇಡ್ತೀನಿ ಅಂದ್ರೆ ಹೇಗೆ ಸಾಧ್ಯವಾದಿತ್ತು? ದಿವಸನೂ ಆಗಲಿ ಮತ್ತು ರಾತ್ರಿನೂ ಇರಲಿ ಅಂದ್ರೆ ಅದರಲ್ಲಿ ಒಂದೂ ಇಲ್ದಂಗಾಯ್ತು. ಜಿ ಆ ರಹಸ್ಯ ಹೇಗದಂದ್ರೆ ಮೂಕನು ಸಕ್ಕರೆ ಅಥವಾ ಮಿಠಾಯಿ ತಿಂದ ಬಳಿಕ ಆತನಿಗೆ ಕೇಳಿದ್ರೆ ಮುಖದಿಂದ ಉಚ್ಚಾರ ಮಾಡಿ ಹೇಳುವುದಕ್ಕೆ ಬರೋದಿಲ್ಲ, ಅಂತರಿ ಸ್ತಬ್ಧದ. ಅದರಂತೆ ಆ ಪರಮಾತ್ಮನ ಸ್ಥಿತಿ ಹೇಗದಂದ್ರೆ ತನ್ನಲ್ಲಿ ತಾನು ಕೂಡಿದ್ದು ಲಯ ಹೊಂದಿದ್ದದ. ಆ ಲಯ ಹೊಂದಿದ್ದ ಸುಖ ಇನ್ನು ಬಾಯಿದಿಂದ ಹೇಳಬೇಕಾದ್ರೆ ಮತ್ತ ಏನದು ವಾಕ್ಯದಲ್ಲಿ ಕೂಡಿಸಬೇಕಾಯ್ತು. ಜೈ ಹೇಗ ಸಮುದ್ರ ಮತ್ತು ಸಮುದ್ರದ ತರಂಗಗಳು ಇವೆರಡೂ ಬೇರಿಲ್ಲ, ಒಂದೇ ಇದ್ದು ನಮಗೆ ಹಾಗೂ ಉಪಾಧಿ ರೂಪದಿಂದ ಬೇರೆ ಬೇರೆ ಇವು ತೆರೆಗಳು ಇದು ಸಮುದ್ರ ಅಂತ ಕಾಣಿಸ್ತಾವ. ಹೇಗೆ ಸೂರ್ಯ ಮತ್ತು ಸೂರ್ಯನ ಪ್ರಕಾಶ, ಪ್ರಕಾಶಕ್ಕೆ ಬಿಟ್ಟು ಸೂರ್ಯನಿಲ್ಲ, ಸೂರ್ಯನಿಗೆ ಬಿಟ್ಟು ಪ್ರಕಾಶ ಇಲ್ಲ. ಯಾರಾದ್ರೂ ಎರಡರ ಪೈಕಿ ಒಂದು ಬಿಟ್ಟು ಒಂದು ಕೂಡ್ರಿ ಅಂದ್ರೆ ಸಿಕ್ಕಿತ್ತ? ನಮಗೆ ಸೂರ್ಯ ಬೇಡ ಪ್ರಕಾಶ ಬೇಕು ಅಂದ್ರೂ ಸಿಗೋದಿಲ್ಲ. ಮತ್ತು ಪ್ರಕಾಶವೇ ಬೇಕು ಸೂರ್ಯನೇ ಬೇಡ ಅಂದ್ರೂ ಸಿಗುವುದಿಲ್ಲ. ಎರಡು ಒಂದೇ ಅದ. ಅದಕ್ಕ ಪರಮಾತ್ಮನ ಗತಿ ಏನದಂದ್ರೆ ನಮ್ಮ ಬುದ್ಧಿಕ್ಕಿಂತಲೂ ಭಿನ್ನವಾದದ್ದು. ಆತನ ಗತಿ ಆತನಿಗೆ ಗೊತ್ತು, ಹೊರತಾಗಿ ಬುದ್ಧಿ ಗೋಚರದಲ್ಲಿ ಬರಲಾರ್ದು. ಜೈ ಯಾವ ವೇಳೆಯಲ್ಲಿ ಈತನ ಮಮಕಾರತ್ವೆಲ್ಲ ದೂರಾಗಿ ಅಂತರ ಬಾಹಿರ ಒಳ ಹೊರಗು ಒಂದೇ ರೂಪ ಆಗ್ತಾನೋ ಅವಾಗ ಏನಂತಾನಂದ್ರೆ, ಹೇ ಪರಮಾತ್ಮನೇ ನಂದು ಏನೂ ಇಲ್ಲ, ಏನದು ಸರ್ವಸ್ವ ಎಲ್ಲ ನಿಂದೆ ಅಂತ ಆ ವೇಳೆಯಲ್ಲಿ ಒಪ್ಪಿಸ್ಲಿಕ್ಕೆ ತಯಾರಾಗ್ತ. ಎಲ್ಲಿವರೆಗೂ ನಾನು ಅನ್ನೋದದು ಅಲ್ಲಿವರೆಗೂ ಒಪ್ಪಿಸೋದು ಯಾರಿಗೆ? ಅದು ಒಪ್ಪಿಗೆ ಯಾರಿಗೆ ಆಗ್ತದೆ? ನೀನು ಒಪ್ಪಿಸಿದ್ದಲ್ಲ ಅಂದ್ರೆ ನಾನು ಅನ್ನೋದಕ್ಕೆ. ಒಂದು ವೇಳೆಯಲ್ಲಿ ಇಲ್ಲೂ ಅನ್ಬಹುದು, ನನ್ನಿಂದ ಸಾಧ್ಯವಿಲ್ಲನೂ ಅನ್ಬಹುದು. ನೀ जो है तो सब कुछ तो मुझको इस बात की नहीं खबर, आगे पड़ा मुझे ಅದಕ್ಕೇನಂತಾರೆ, ಹೇ ಪರಮಾತ್ಮನೇ ಈ ಮಾತಿಂದ ನನಗೇನು ಗೊತ್ತಿಲ್ಲ, ಮುಂದೆ ಏನಿದ್ದಿದ್ದು ನೀನೇ ಇದ್ದಿ, ನನ್ನ ಚಿತ್ತ ಏನದಂದ್ರೆ ಅಲ್ಲಿವರೆಗೂ ಮುಟ್ಟುವುದಿಲ್ಲ, ಏನಿದ್ದಿದ್ದೆಲ್ಲ ನಿಂದೆ. ಮತ್ತೇನಂತಾರೆ, ಇದೇ ಮಮಕಾರತ್ವ ಮತ್ತು ಮಮತ್ವದ ಕಾರಣ ನಾನು ನಿನ್ನ ಕಳ್ಳನಾದ.
ಯಾಕೆ ಯಾವತ್ತೂ ಇವು ಎರಡು ಗುಣಗಳು ಇರುವುದರಿಂದ ನಿನ್ನಲ್ಲಿ ನಾನು ಕಳ್ತನವೇ ಮಾಡಬೇಕಾಯ್ತು. ಅವು ಎರಡು ಹೋದ್ರೆ ಮಾತ್ರ ಆ ಕಳತನ ತಪ್ಪುತ್ತದೆ, ಇಲ್ದಿದ್ರೆ ಅದು ಕಳತನ ಮಾಡ್ದಂಗೆ. परंतु अब मुझको चेत पड़ा तेरा नहीं कहे मन मोर जी. ಹೌದು. परंतु अब मुझको चेत पड़ा तेरा नहीं कहे मन मोर जी. ಏನಂದ್ರೆ ನನ್ನ ದೋಷ ನನಗೆ ಗೊತ್ತಾದಂಗ ಆಯ್ತು. ಯಾಕೆ ಎಲ್ಲ ನಿಂದೆ ಇದ್ದು ನನ್ನ ಮನಸ್ಸು ಏನದಂದ್ರೆ ನಂದು ಅಂತದ ಅದೇ ಬಂಧನ. बड़ा भया तो क्या भया जो दिल का नहीं उदार गई. ಅದಕ್ಕೆ ನೀನು ದೊಡ್ಡವನಾದ್ರೆ ಏನಾಯ್ತು? ಪ್ರಪಂಚದಲ್ಲಿ ಬೇಕಾದಷ್ಟು ದೊಡ್ಡವನಾದರೂ ಸಹಿತ ಅಂತರ್ಯ ಚಿತ್ತ ಏನದಂದ್ರೆ ಚಿಕ್ಕದದ. ನಿನ್ನಲ್ಲಿ ಉದಾರತ್ವ ಇದ್ದದ್ದಾದ್ರೆ ನೀನು ಎಲ್ಲದಕ್ಕಿಂತಲೂ ದೊಡ್ಡವನು. ಉದಾರತ ಇಲ್ಲದೆ ಹೋದ ಪಕ್ಷದಲ್ಲಿ ನೀನು ಎಲ್ಲದಕ್ಕಿಂತಲೂ ಚಿಕ್ಕವನು. ಆ ವಿಶ್ವರೂಪ ಏನಲ್ಲ, ಯಾರಲ್ಲಿ ಸರ್ವ ಗುಣ ಇರ್ತದೋ ಅಥವಾ ಯಾರ ದ್ರವ್ಯ ಸರ್ವರಿಗೆ ಆಗಿರ್ತದೋ ಇದೇ ವಿಷಯಕ್ಕೆ ಗೀತಾದಲ್ಲಿ ಅರ್ಜುನದ ವಿಶ್ವ ಮತ್ತು ವಿರಾಟ್ ರೂಪ ತೋರಿಸಿತ್ತು. ಆ ವಿರಾಟ್ ರೂಪದ ಗೊಂಬೆ ಏನದಂದ್ರೆ ಎಷ್ಟೋ ತಲೆಗಳು, ಎಷ್ಟೋ ಕಾಲಗಳು, ಏನೇನೋ ಮಾಡಿ ನಮ್ಗೆ ಎತ್ತಲಾಗೂ ಒಯ್ದ್ಬಿಟ್ಟಾರೆ. ಯಾರ ದ್ರವ್ಯ ಎಲ್ಲರಿಗಾಗಿ ಆಗ್ತದೋ, ಯಾರ ಗುಣ ಎಲ್ಲರಿಗಾಗಿ ಆಗ್ತದೆ, ಯಾರ ಜ್ಞಾನ ಎಲ್ಲರಲ್ಲಿನೂ ಪ್ರೇರಣೆ ಆಗ್ತದೆ, ಯಾರ ಸುಖ ಏನದಂದ್ರೆ ಎಲ್ಲರೂ ಸುಖ ಅಂತ ಹೇಳಿ ಭಾವಿಸ್ತಾರೋ ಅದೇ ವಿಶ್ವರೂಪ. ಅವರೆಲ್ಲ ಯಾವ ಕಾಲದಲ್ಲಿ ಆದರೂ ಇರಬಹುದು. ಇದು ಹೆಸರು ವಿಶ್ವರೂಪ. ಅವು 28 ಮುಖ ಮಾಡ್ಕೊಂಡು ಗೊಂಬಿ ಬರ್ತದ್ದು ಅದು ಅಲ್ಲ. बड़ा भया तो क्या भया जो दिल का नहीं उदार गई. ದೊಡ್ಡವನಾದ್ರೆ ಏನಾಯ್ತು? ಎಲ್ಲಿಯವರೆಗೂ ಹೃದಯದಲ್ಲಿ ಉದಾರತ್ವ ಇಲ್ಲ, ಯಾತ್ರ ದೊಡ್ಡವನು. बड़ा सबसे समुद्र भया पानी पड़ा वो खार गई. ಏನು ಎಲ್ಲದಕ್ಕಿಂತಲೂ ದೊಡ್ಡದಾದದ್ದೇನದಂದ್ರೆ ಸಮುದ್ರ. ಆ ಸಮುದ್ರ ನೀರು ಯಾರಾದ್ರೂ ಕುಡಿತಾರ, ಉಪ್ಪು ನೀರು ಒಬ್ರು ಬಾಯಾಗ ಹಾಕೊಳ್ಳೋದಿಲ್ಲ, ಕುಡಿದ್ರೆ ಬೇದಿಗಳಾಗ್ತಾವ. ಎಲ್ಲದಕ್ಕಿಂತಲೂ ದೊಡ್ಡದದು, ಏನು ಉಪಯೋಗ? ಸಮುದ್ರ ಸೇರಿ ಕೂಪ ಭಯ ಪಿಯೇ ಸಕಲ ಸಂಸಾರ. ಆ ದೊಡ್ಡ ಸಮುದ್ರಕ್ಕಿಂತಲೂ ಒಂದು ಸಣ್ಣದು ಬಾವಿ, ಚಿಕ್ಕದು ಒಳ್ಳೆಯದು. ಯಾಕೆ ಎಲ್ಲರೂ ಅದರದಿಂದ ಉಪಯೋಗ ಮಾಡ್ತಾರೆ. परंतु सबसे छोट भया तो ये सबका सिरदार गई. ಯಾರು ಎಲ್ಲದಕ್ಕಿಂತಲೂ ಕೆಳಗೆ ಮತ್ತು ಅತಿ ದೀನರಾಗಿರ್ತಾರಂದ್ರೆ ಅವರೆಲ್ಲದಕ್ಕಿಂತಲೂ ಶ್ರೇಷ್ಠ ಮತ್ತು ದೊಡ್ಡವರು. ऊंचा ऊंचा सब कोई चाले, नीचे चाले न कोई, जो कोई प्राणी नीचे चाले वो सबसे ऊंचा हो. ಎಲ್ಲರೂ ಮ್ಯಾಗ ಆಗಬೇಕು, ಮೇಲ್ ನಡಿಬೇಕಂತ ಹೇಳಿ ಓಡಾಡ್ತಿರ್ತಾರೆ. ಒಂದು ಇರುವಿ ಸಹಿತ ಏನದಂದ್ರೆ ತನ್ನಷ್ಟಕ್ಕೆ ತಾನು ಎಲ್ಲರಿಗಿಂತಲೂ ಚಿಕ್ಕದು ತಿಳಿಯೋದಿಲ್ಲ. ಅದನ್ನು ಒಂದು ಸ್ವಲ್ಪ ಮುಟ್ಟಿದ್ರೆ ತಗಲಿದ್ರೆ ಕಚ್ಚೆ ಬಿಡ್ತದೆ. ऊंचा ऊंचा सब कोई चाले, ನೀಚೆ ಚಾಲೇನ ಕೋಯ್, ಕೆಳಗೆ ಆಗಿ ನಡೀತಕ್ಕಂಥವ್ರು ಯಾರೂ ಇಲ್ಲ. जो कोई नीचे चाले वो सबसे ऊंचा हो. ಯಾರು ಏನಂದ್ರೆ ಕೆಳಗಾಗಿ ನಡೀತಾರೋ ಅವ್ರು ಎಲ್ಲದಕ್ಕಿಂತಲೂ ಮೇಲ. ಆಳಾದ ಬಲ್ಲವನು ಆಳುವನು
ಅರಸಾಗಿ ಆಳಾಗಿ ಬಾಳರಿಯದನು ಆಳಾಗಿ ಬಾಳರಿಯದನು ಕಡೆಯಲ್ಲಿ ಹಾಳಾಗಿ ಹೋಗ ಮೊದಲು ನೀನು ದಾಸತ್ವ ಸ್ವೀಕಾರ ಮಾಡು. ದಾಸನಾಗಲಾರದೆ ಸ್ವಾಮಿ ಆಗುವುದು ಹೇಗ? ದಾಸನೇ ಸ್ವಾಮಿ ಆಗೋದಕ್ಕೆ ಯೋಗ್ಯ. ದಾಸತ್ವ ಇಲ್ಲಂದ್ರೆ ಸ್ವಾಮಿ ಆಗೋದು ಹೇಗ? ಅವನು ಹಾಳಾಗ್ತಾನೆ, ಅವನು ಏನದಂದ್ರೆ ಎಲ್ಲರೂ ಸ್ವಾಮಿ ಆಗ್ತಾನೆ, ರಾಜ್ಯನಾಗ್ತಾನೆ. ಹಾಳಾಗಲಾರ್ದು ಅಥವಾ ಆಗ್ತಕ್ಕಂಥ ವಿಧಿ ಗೊತ್ತಿರಲಾರ್ದಂಥ ಮನುಷ್ಯನು ಕಡೆಗೇನು ಹಾಳಾಗಿ ಹೋದ ಸರ್ವಜ್ಞ. समुद्र से एक कूप भला पिए सकल संसार से जी परंतु सबसे छोट भया तो ये सबका सिरदार है जी. ಯಾರು ಎಲ್ಲದಕ್ಕಿಂತಲೂ ಕೆಳಗೆ ತನ್ನಷ್ಟಕ್ಕೆ ತಾನು ತಿಳಿತಾರಂದ್ರೆ ಅವರು ಎಲ್ಲರೂ ಸರ್ದಾರ್, ಎಲ್ಲರಿಗಿಂತಲೂ ಮೇಲಾದರು ರೀ. पात पात के आपा लुटाय देवी पाछे फूले परास है जी. ಈ ಮುತ್ತಲ ಗಿಡ ಎಲೆಯೆಲ್ಲ ಉದುರಿ ಹೋದ ನಂತರ ಅದಕ್ಕೆ ಹೂವು ಆಗ್ತಾವ. ಅದರಂತೆ ರೋಮ ಎಲ್ಲ ನಾನು ಅನ್ನತಕ್ಕಂಥದ್ದು ಹೋದ್ರೆ, ಎಲಿಗಳೆಲ್ಲ ಉದುರಿ ಹೋದ್ರೆ ಅದರಲ್ಲಿ ಪರಮಾರ್ಥ ರೂಪವಾದಂಥ ಪುಷ್ಪ ತಯಾರಾಗ್ತದ. ಎಲ್ಲಿವರೆಗೂ ಎಲಿ ಅದಾವ ಅಲ್ಲಿವರೆಗೂ ಮಾತ್ರ ಅದಕ್ಕೆ ಹೂವು ಹಿಡಿಯೋದಿಲ್ಲ ರೀ. कदई बात में जब फर लगा फिर नहीं कुछ उसकी आस रहेगी. ಹೇಗ ಬಾಳಿ ಗಿಡಕ್ಕೆ ಒಮ್ಮೆ ಫಲ ಹತ್ತು ತಂದ್ರೆ ಮತ್ತೆ ತಿರುಗಿ ಅದರ ಆಶಯ ಇಲ್ಲ, ಅದು ಕೊಯ್ದೇ ಬಿಡಬೇಕಾಗ್ತದೆ. ಅದರಂತೆ ನೀನು ನಂತರದಲ್ಲಿ ಒಮ್ಮೆ ಏನದಂದ್ರ ಅನುಭವ ರೂಪವಾದಂತಹ ಫಲ ಉತ್ಪತ್ತಿ ಆಯ್ತಂದ್ರೆ ನಾನು ಅಂತಕ್ಕಂಥದ್ದು ಅದು ಬುಡ ಏನದಂದ್ರೆ ತೆಗೆದೇ ಬಿಡ್ಬೇಕಾಗ್ತದೆ. जिय तुम्हारे तन त्याग देवी सहे जगत उपहास है जी. ಅಂದ್ರೆ ಜೀವದಲ್ಲಿ ಇರ್ತಿರ್ಲಿಕ್ಕಾಗಿ ನಾನು ಸತ್ತೀನಿ ಅಂತ ತಿಳಿ. ಅದು ಹೇಗ? ಯಾರು ನಿಂದ ಮಾಡಿದ್ರೆ, ಸ್ತುತಿ ಮಾಡಿದ್ರೆ ಒಂದೇ ರೂಪವಾಗಿ ಇರುವುದು ಇದೇ ಒಂದು ಸತ್ತನ್ನ. जिय तुम्हारे तन त्याग देवे सहे जगत उपहास है जी. पर तो पहले क्या कर लेवी तब जाय सतगुरु के पास है जी. ಮೊದಲು ನೀನು ಎಷ್ಟು ತಯಾರಿ ಆಗಿ ಆವಾಗ ಗುರುವಿನ ಶರಣ ಹೋಗು. ನೀನು ಜೀವದಲ್ಲಿ ಸಾಯೋದಕ್ಕೆ ತಯಾರಾಗು, ಅಲ್ಲಿಂದ ಗುರುವಿಗೆ ಶರಣ ಹೋಗು. ಸತ್ತವರಿಗೆ ಎಬ್ಬಿಸ್ತಾರ ಅಂದ್ರೆ ಹೆಣಗಳಿಗೆ ಎಬ್ಸೋದಲ್ಲ. ಯಾವನು ಈ ಪ್ರಕಾರ ಸಾಯ್ತಾನಂದ್ರೆ ಅವ್ರಿಗೆ ಏನದಂದ್ರೆ ಗುರು ಜೀವಂತ ಮಾಡ್ತಾನ, ಅಮರ ಮಾಡ್ತಾನ. ಯಾವನೇ ಒಯ್ದು ಒಂದು ಹೆಣ ಎದುರಿಟ್ರೆ ಎಬ್ಸೋದಾಗಿತ್ತ? जाय संत सेवा में लाग रही ये धर्म जिज्ञास सही. ಇನ್ನು ಧರ್ಮ ಅಂದ್ರೆ ಯಾವುದು? ನಮ್ಮ ಧರ್ಮಗಳು ಏಸದಾವು ದೇವರೇ ಬಲ್ಲ. ಯಾವ ವ್ಯಾಳ್ಯದಲ್ಲಿ ಯಾವ ಧರ್ಮಕ್ಕೂ ನೋಡ್ತೇವೋ ಅದಂತೆ ಆಗ್ಬಿಡ್ತೇವೆ ನಾವು. ಕೆಲವ್ರು ಏನಂದ್ರು ನಾವು ಸನಾತನಿ, ಇನ್ನೊಬ್ರೇನಂದ್ರು ಆರ್ಯ ಸಮಾಜಿ, ಮತ್ತೊಬ್ರೇನಂದ್ರು ಶಿವಭಕ್ತ, ಇನ್ನೊಬ್ಬನ ಹರಿಭಕ್ತ, ಅದಕ್ಕಿಂತಲೂ ವಿಶೇಷ ವೈಷ್ಣವ, ಇವು ಎರಡಕ್ಕಿಂತಲೂ ಮೇಲ
ಒಬ್ಬ ಅಯ್ಯರ, ಒಬ್ಬ ಅಯ್ಯಂಗಾರ. ಅವು ಏನ್ಗಾರೋ ಏನು ಸುಣ್ಣನು, ಬರೀ ಸುಮ್ಮನೆ ಏನದ ದೊಡ್ಡವಾಗಿ ಕೂತ್ ಕೂಡದು ಏನು ಇಲ್ಲದ್ರಲ್ಲಿ. ಧರ್ಮ ರಹಸ್ಯವೇ ತಿಳಿದಿಲ್ಲ ನಾವು. ಧರ್ಮ ಅಂದ್ರೆ ಏನು, ಯಾವಾದ್ರೆ ಒಂದು ಹಿಡ್ಕೊಂಡು ಬಿಡೋದು, ಅದ್ರ ಹೆಸರು ಧರ್ಮ ಅಲ್ಲ. ಹೌದು. जय संत सेवा में लाग रही यही धर्म जिज्ञास है जी. ಏನು ಎಲ್ಲಾ ಧರ್ಮದಕ್ಕಿಂತಲೂ ಮೂಲ ಧರ್ಮ ಏನದ, ನನಗೆ ಕೇವಲ ಒಂದು ಪರಮಾರ್ಥವೇ ಬೇಕು ಅಂತ ಹೇಳಿ ಸದ್ಗುರುಗಳ ಸೇವಾದಲ್ಲಿ ಇರುವುದು ಇದು ಮುಖ್ಯವಾದಂತ ಧರ್ಮ. ಈ ಧರ್ಮದಿಂದ ಆ ಪರಮಾತ್ಮನಲ್ಲಿ ಕೂಡ್ತಕ್ಕಂಥ ಮಾರ್ಗ ಸಿಗ್ತದೆ. ಈ ಬಾಕಿ ಧರ್ಮದಲ್ಲಿ ಏನದು, ಮಮಕಾರವೇ. ಜೈ तन मन से जब ना की करे करे चरण में बात है जी. ಅಲ್ಲಿ ಸೇವಾ ಮಾಡೋ ಕಾಲದಲ್ಲಿ ನಿನ್ನ ಚಿತ್ತ ಹೇಗಿರಬೇಕು, ತನದ ಕಷ್ಟ, ದುಃಖ ಅಥವಾ ದ್ರವ್ಯದ ಹಾನಿ ಮತ್ತು ಅಪಮಾನ ಇವೆಲ್ಲ ಏನದಂದ್ರೆ ಶರೀರದಿಂದ ದೂರ ಆಗಬೇಕು. ಮತ್ತು ಮನಸ್ಸಿನಿಂದ ಯಾವತ್ತೂ ನಿರಹಂಕಾರಿಯಾಗಿ ಆ ಗುರುಚರಣ ಧ್ಯಾನ ಮತ್ತು ಚಿತ್ತದಲ್ಲಿ ಒಂದೇ ಇರಬೇಕು. ಇದು ಸೇವದ ಫಲ. ಕ್ಷಣ ಕ್ಷಣದಲ್ಲಿ ನಮ್ಮ ಮನಸ್ಸು ಯಾವ ರೂಪವೇ ತಾಳಿರ್ತದೆ. ಒಮ್ಮೆ ದಾಸನಾಗಿರ್ತದೆ. ಯಾರಾದ್ರೂ ಭಕ್ತಿ ಮಾತುಗಳು ಹೇಳೋ ಕಾಲದಾಗ ತಾನು ಅದರಂತೆ ಪ್ರಿಯವಾಗಿ ದಾಸನಾಗಿ ಕೂತಿರ್ತದೆ. ಒಂದು ಕಾಲದಲ್ಲಿ ನೋಡ್ಬೇಕಾದ್ರೆ ಅದೇ ಯಾವುದೇ ಒಂದು ರೂಪ ತಾಳಿರ್ತದೆ. ಅದಕ್ಕೆ ಯಾವತ್ತೂ ಒಂದೇ ರೂಪ ಏನದಂದ್ರೆ ಗುರುಚರಣದಲ್ಲಿ ಲಕ್ಷ್ಯ ಹಚ್ಚಿ ಅನ್ಯನ್ಯ ಭಾವ ಮತ್ತು ನಿರಂಕಾರ ರೂಪದಿಂದ ಸೇವಕನಾಗು. ಇದು ಮುಖ್ಯವಾದಂತಹ ಧರ್ಮ. ಜೈ दिनों निधि भई आई खड़ी जिसको वह दूर बताता है. ಈ ಪ್ರಕಾರ ಅನನ್ಯ ಭಾವದಿಂದ ಭಕ್ತಿ ಮಾಡೋ ಕಾಲದಲ್ಲಿ ಅಷ್ಟ ಸಿದ್ಧಿಗಳು ನವನಿಧಿಗಳು ತನ್ನಷ್ಟಕ್ಕೆ ತಾನೇ ಈತನಿಗೆ ಹುಡುಕೋತ್ ಬರ್ತಾವ. ಏನು ಬೇಕಾಗಿದ್ದು ತನ್ನಷ್ಟು ತಾನೇ ಎದುರಿರ್ತದೆ, ಏನು ಬೇಡಿದ್ದು ಸಿಗ್ತದ. ಅಂದ್ರೂ ಸ್ವಂತ ಜನರು ಏನದಂದ್ರೆ ಅದ್ರ ಕಡೆಯಿಂದ ಕೆಲಸ ತಗೊಳ್ಳಾರ್ದೆ ಅವಕ್ಕೂ ದೂರೇ ಇಟ್ಟಿರ್ತಾರೆ. ಯಾಕೆ ಅವೇ ಮುಂದೆ ಏನದಂದ್ರೆ ನನ್ನಲ್ಲಿ ಇಂಥ ಶಕ್ತಿ ಬಂತು ಅಂತ ಹೇಳಿ ಅಭಿಮಾನಕ್ಕೆ ಕಾರಣ ಆಗಿ ಮತ್ತೆ 84 ಲಕ್ಷ ಯೋನಿಗೆ ಹೋಗ್ಬೇಕಾಗ್ತದೆ. ಜೈ दीन दयाल है संत बड़े जो पुजावे मन की आस है जी. ಯಾಕೆ ನಾವು ಸಂತರ ಚರಣದಲ್ಲಿ ಸೇವಕರಾಗಿ ಯಾವತ್ತು ಇದ್ದ ಕಾಲದಲ್ಲಿ ಅವರಲ್ಲಿ ಏನು ಕಮ್ಮದ, ಜಡದೇವಿ ದೇವತಾದಿಗಳು ನಮಗ್ ಕೊಡ್ತಾವಂದ್ರೆ ಸಂತರಲ್ಲಿ ಅದು ಇರ್ಲಿಕ್ಕಿಲ್ಲ. ನೀನು ಏನು ಬೇಡಿದ್ದನು ಕೊಡ್ತಾರ. ಅಂತೂ ಭಕ್ತನಾದಂತಹ ಪುರುಷನು ಒಂದೇ ಬೇಡಬೇಕು, ಮತ್ತಿನ್ನೊಂದೇನು ಬೇಡಬಾರ್ದು. ಯಾವ ವೇಳೆಯಲ್ಲಿ ಇಂದ್ರಜಿತ್ನ ಹೆಂಡತಿ ಸುಲೋಚನಾ ಯುದ್ಧದಲ್ಲಿ ಇಂದ್ರಜಿತ್ ಅಲ್ಲಿ ಬಿದ್ದ ಕಾಲದಲ್ಲಿ ಒಂದು ಬಲಗೈ ಹೋಗಿ ಅವಳ ಮನೆ ಎದುರು ಬಿತ್ತು. ಅವಳಿಗೆ ಇಂಥ ಮಮಕಾರತ್ವ ಇತ್ತು, ನನ್ನ ಗಂಡ ಎಂದು ಸಾಯೋದಿಲ್ಲ, ಎಂದು ಸೋಲೋದಿಲ್ಲ, ಇವ್ರಿಗೆ ಹೊಡೆಯವರೇ ಯಾರು ಇಲ್ಲ ಅನ್ನತಕ್ಕಂಥ. ಅಕಸ್ಮಾತ್ ಆ ಕೈ ಹೋಗಿ ಅಲ್ಲಿ ಬಿದ್ದ ಕಾಲದಲ್ಲಿ ಒಳಗಿಂದ ಬಂದು ನೋಡ್ತಾಳೆ ಅಂದ್ರೆ ತನ್ನ ಗಂಡನ ಭುಜವೇ. ಅವಾಗ ವಿಚಾರ ಮಾಡ್ತಾಳೆ, ಇದು ಏನ್ ಅನರ್ಥ ಅಂತ ಹೇಳಿ ಅಳುವುದು ಕರೆಯೋದೆಲ್ಲ ಆದ ನಂತರ ನನ್ನ ಪತಿವ್ರತ ನಿಜವಾಗಿದ್ದಾದ್ರೆ ನನ್ನ ಗಂಡನ ಕೈ ಬರೀಲಿ, ಬರೀ ಕೈ ಎದುರು ಲೇಖಣಿ ಮತ್ತು ದೌತಿ ಇಟ್ಟ ಕಾಲದಲ್ಲಿ ಅದು ಬರೀತದೆ.
ಮತ್ತು ಪರಬ್ರಹ್ಮನ ಅವತಾರ ರೂಪವಾದಂತಹ ರಾಮಚಂದ್ರನು ಮತ್ತು ಆತನ ಬಂಧು ಆದಂತಹ ಲಕ್ಷ್ಮಣನು ಮಹಾಶೇಷನ ಅವತಾರ. ಅವರೇನದಂದ್ರೆ ಯುದ್ಧದಲ್ಲಿ ನನಗೆ ಹೊಡೆದು ನನ್ನ ಶಿರಸ್ಸು ಏನದಂದ್ರೆ ತಮ್ಮ ಕಡೆ ಒಯ್ದಾರ, ನೀನು ಹೋಗಿ ಅವರಲ್ಲಿ ಬೀಡ್ಕೊಂಡು ಬಾ ಅಂತ ಅದರಲ್ಲಿ ಬರೆದಿ. ಆ ವೇಳೆಯಲ್ಲಿ ಸುಲೋಚನ ರಾಮಚಂದ್ರನ ಹತ್ರ ಹೋದಳು. ಹೋದ್ರೆ ಎಲ್ಲ ಕಪಿಗಳೆಲ್ಲ ಇವ್ರು ಯಾರು ಏನು ಅಂತ ಹೇಳಿ ಪರೀಕ್ಷೆ ಮಾಡಿ ಆ ಕಡೆ ಹೇಳ್ತಾಳ, ನಾನು ಇಂದ್ರಜಿತ್ನ ಹೆಂಡತಿ, ನನ್ನ ಪತಿ ಶಿರಸ್ಬೇಕಾಗಿದೆ, ನಾನು ಆತನ ಸಂಗಡ ಸಹಗಮನ ಹೋಗ್ತೀನಿ. ಅಂದ್ರೆ ನಿನಗಿದು ವರ್ತಮಾನ ಹೇಗೆ ಹತ್ತು ಅಂದ್ರೆ ನನ್ನ ಪತಿ ಭುಜ ಬರೀತು. ಓಹೋ, ಇದು ಸುಳ್ಳ ಇಲ್ಲ, ಇದು ನಿಜವಾಗಿದ್ದೆ. ಓ ರಾಕ್ಷಿ ಮಾಯಾ, ಇದು ಸುಳ್ಳ. ಅವಾಗ ಏನಂತಾರೆ, ಆ ಶಿರಸ್ಸು ತಂದು ನಿನ್ನ ಎದುರಿಡ್ತೇವು, ಅದು ತನ್ನಷ್ಟಕ್ಕೆ ತಾನೇ ಶಿರಸ್ಸು ನಕ್ಕಿದ್ದಾದ್ರೆ ಅದು ಬರೆದದ್ದು ನಿಜ ಅಂತ ಹೇಳಿ ತಿಳಿತೇವೆ. ಯಾಕಾಗಲ್ಲ. ಆವಾಗ ಅದು ಶಿರಸ್ಸು ತಂದು ಎದುರಿಟ್ರು. ಎಷ್ಟೋ ಸ್ತುತಿ ಮಾಡಿದಳು, ತನ್ನ ಪತಿವ್ರತ ಮಹಿಮೆಯು ಕೊಂಡಾಡಿದಳು, ಅಂದ್ರೂ ಅದು ಶಿರಸ್ಸು ನಗಲಿಲ್ಲ. ಕಡೆಗೆ ಏನಂತಾಳೆ, ಅವಳು ಮಹಾಶೇಷನ ಮಗಳೇ ಇದ್ದಳು ಸುಲೋಚನ. ನಿಮಗಿಂಥ ಸಂಕಟ ಬರುವುದು ನನಗೆ ಮೊದಲೇ ಗೊತ್ತಾಗಿದ್ದಾದ್ರೆ ನಮ್ಮ ತಂದೆ ಕರೆಸಿ ನಿಮ್ಮ ಸಾಹಿತ್ಯಕ್ಕೆ ಕಳಿಸ್ತಿದ್ದ. ತಂದೆನೇ ಲಕ್ಷ್ಮಣ ಇದ್ದ, ಮಹಾಶೇಷನ ಅವತಾರೇ ಲಕ್ಷ್ಮಣನೇ. ಆವಾಗ ಅದು ಶಿರಸ್ಸು ನಕ್ಕಿತ್ತು. ನೀನ್ ಯಾರಿಗೆ ಸಾಹಿತ್ಯ ಕರೆಸ್ತಿದ್ದಿ, ಆತನೇ ನನಗೆ ಹೊಡೆದ. ಅದು ಶಿರಸ್ಸು ನಕ್ಕಿತು. ನಕ್ಕು ಕೂಡ್ಲೇನೆ ಎಲ್ಲರೂ ಏನದಂದ್ರೆ ಮಹಾನ್ಯಳು ಅಂತ ಹೇಳಿ ತಿಳಿದು ಆಕಿ ಗೌರವ ಮತ್ತು ಮಾನಪಾನ ಕೊಟ್ಟು, ಆವಾಗ ರಾಮಚಂದ್ರ ಏನಂತಾನ, ನೀನು ಪತಿವ್ರತಕ್ಕೆ ನಾನು ಮೆಚ್ಚದ, ಏನ್ ಬೇಡ್ತಿ ಬೇಡು, ಅಥವಾ ನಾನೇ ನಿನಗೆ ಕೊಟ್ಟು ಬಿಡ್ತೀನಿ. ನಿನ್ನ ಗಂಡನಿಗೆ ಏನದಂದ್ರೆ ಈಗ ಎಬ್ಬಿಸಿ ಬಿಡ್ತೀನಿ, 100 ಕಲ್ಪದವರೆಗೆ ನೀನು ಲಂಕಾದ ರಾಜ ಮಾಡು, ನಿನ್ನ ಗಂಡನ ರಾಜ ಮಾಡಲಿ. ಅವಾಗ ದೇವಿ ದೇವತಾದಿಗಳೆಲ್ಲ ಗಾಬರಿ ಆದ್ರು. ಈತನಿಗೆ ಒಬ್ಬನಿಗೆ ಹೊಡೆಯೋದಕ್ಕಾಗಿ ಏನದಂದ್ರೆ ಇಷ್ಟು ಅವತಾರ ತೊಟ್ಟು ಬರಬೇಕಾಯ್ತು. ಇನ್ನು ಇವರು ವರದಾನದಿಂದ ಆತನು ಬದುಕಿದ್ದಾದ್ರೆ ಯಾವ ಕಲ್ಪದಲ್ಲಿ ಅವನಿಗೆ ಹೊಡೆಯೋದಾದಿತ್ತು. ಇದು ಮಹಾಬಂಧನ ಬಂಧನ. ಆವಾಗ ಸುಲೋಚನ ಏನಂತಾರೆ, ಹೇ ಸ್ವಾಮಿ, ತಾವೇನದಂದ್ರೆ ಉದಾರರು, ಏನು ಬೇಕಾಗಿದ್ದು ಕೊಡಬಹುದು, ಪರಂತು ಇಂಥ ಸಮಯದಲ್ಲಿ ನನ್ನ ಗಂಡನೇನದಂದ್ರೆ ಸೂರವೀರನಾಗಿ ರಣಮೈದಾನದಲ್ಲಿ ಶರೀರ ಬಿಟ್ಟಿದ್ದು, ಮತ್ತೆ ನಾನು ನಿಮ್ಮೆದುರೇನದಂದ್ರೆ ಈಗ ಪ್ರತ್ಯಕ್ಷ ತಮಗೆ ನೋಡಿ ತಮ್ಮ ಪರಬ್ರಹ್ಮ ಸ್ವರೂಪ ನೋಡಿ ಆನಂದಿತರಾಗಿ, ಇದೇ ಸಮಯದಲ್ಲಿ ಏನದಂದ್ರೆ ನಾನು ಪತಿವ್ರತ ಕಾಯ್ಕೊಂಡು ಶರೀರ ಬಿಡ್ತಕ್ಕಂಥದ್ದು ಮತ್ತು ಪತಿ ಸಹಗಮನ ಹೋಗ್ತಕ್ಕಂಥದ್ದು ಮತ್ತೆ ಇಂಥ ಸಮಯ ಬರಲಾರ್ದು. ನನಗೀದು ಒಂದೇ ಕೊಡ್ರಿ, ನೀನು ಭಕ್ತಿ ಒಂದೇ ಕೊಡು, ಮತ್ತಿನ್ನೊಂದೇನು ಬೇಡ. ಅಂದ್ರೇನು, ಗಂಡನ ಜೀವಂತನಾಗಿ ಮತ್ತು ಕಲ್ಪಶತ ಅಂದ್ರೆ 100 ಕಲ್ಪಗಳು ಅಂದ್ರೆ 4 ಯುಗಕ್ಕೊಂದು ಕಲ್ಪ ಆಗ್ತದೆ. ಅಂಥ 100 ಕಲ್ಪ ನಿನ್ನ ಗಂಡನ ರಾಜ್ಯನ ಆಳೋ ಗಂಡನ ಸಂಗಾಟ ಅಂತ ಹೇಳಿ ಕೊಡ್ತಿರ್ಲಿಕ್ಕಾಗಿ ಇವಳು ಏನಂದ್ರು, ನನಗೆ ಅದು ಬ್ಯಾಡ ಸ್ವಾಮಿ, ಮತ್ತೇನದು ಎಷ್ಟು ದಿವಸ ಬಾಳಿದ್ನು ಮತ್ತೆ ಒಂದ್ ದಿವಸ ಸಾಯೋದೇ ಅಲ್ಲ. ನಿಮ್ಮ ಕೈಯಿಂದ ನನ್ನ ಗಂಡ ಶರೀರ ಬಿಟ್ಟಾನ, ನನ್ನ ಗಂಡನ ಸಹಗಮನದಲ್ಲಿ ನಿಂದ ನಾನು ಹೋಗ್ತೀನಿ,
ಮತ್ತು ನಿಮಗೆ ಪ್ರತ್ಯಕ್ಷ ದರ್ಶನ ಮಾಡಿ ಋಷಿ ಮುನಿಯಾದಿಗಳು ಎಷ್ಟೋ ಯುಗಾನುಯುಗ ತಪಶ್ಚರ್ಯ ಮಾಡಿದ್ನೋ ನಿಮ್ಮ ಸ್ವರೂಪ ಕಾಣಲಾರದೆ ಎಷ್ಟೋ ಅವ್ರೇನದಂದ್ರೆ ತೊಂದರೆಯಲ್ಲಿ ಬಿದ್ದಿರ್ತಾರೆ. ಅಂಥದ್ದೇನು ಸುಲಭವಾಗಿ ನಿಮ್ಮ ದರ್ಶನ ಸಿಗ್ತಿರ್ಲಿಕ್ಕಾಗಿ ಮತ್ತಿನ್ನು ಇಂಥದ್ದೇನು ಶತಕೋಟಿ ವರ್ಷ ಬಾಳ್ಯರಿ ಏನ್ ಮಾಡೋದು, ನನಗೆ ಈಗಿಂದ ಹೀಗೆ ಆಶೀರ್ವಿಸಿಕೊಡ್ರಿ ಮತ್ತು ತಾವು ಆಶೀರ್ವಾದ ಮಾಡ್ರಿ, ನಾನು ಈಗ ಹೋಗಿ ಸಹಗಮನ ಹೋಗ್ತೀನಿ. ಅದರಂತೆ ಭಕ್ತನಾದಂತಹ ಪುರುಷರು ಪ್ರಪಂಚದ ವೈಭವ ಬೇಡದಿಲ್ಲ, ಆತನ ದರ್ಶನ ಆತನ ಭಕ್ತಿ ಒಂದೇ ಬೇಡುವರು. ಇಷ್ಟು ಸಂಪತ್ತು ಸಿಕ್ಕರೂ ಸಹಿತ ಆ ಪರಮಾತ್ಮ ಭಕ್ತಿ ಒಂದೇ ಬೇಡ. ಬ್ರಹ್ಮ ಪದವಿಯನ್ನು ವಿಷ್ಣು ಪದವಿಯನ್ನುಂದೆ ರುದ್ರ ಪದವಿಯನ್ನೊಲ್ಲೆ ಒಲ್ಲೆ ಮತ್ತಾವ ಪದವಿಯೂ ಒಲ್ಲೆ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವನರಿಸಿಪ್ಪ ಮಹಾ ಪದವಿಯನೇ ಕರುಣಿಸಯ್ಯ. दीन दयाल संत बड़ी जो पुजारे मन की आस ಅವ್ರೇನದಂದ್ರೆ ದೀನರ ಮೇಲೆ ದಯೆ ಮಾಡತಕ್ಕಂಥವ್ರು ಏನೇನು ಬೇಡಿದ್ದು ಕೊಡ್ತಕ್ಕಂಥ. ಅದಕ್ಕೆ ಭಕ್ತನಾದಂತಹ ಪುರುಷನ ಭಕ್ತಿನೇ ಬೇಡಬೇಕು ಹೊರತಾಗಿ ಇನ್ನೊಂದು ಯಾಕೆ ಬೇಡೋದು? ಯಾಕೆ ಯಾವುದು ಬೇಡಿದ ನಾಶಮಾನದ ಈಗಾಗಲಿ ಅಥವಾ ಕಾಲಾಂತರದಿಂದಾಗಲಿ. जो संत उपदेश करी सोई की विश्वास ಏನು ಸಂತರು ಉಪದೇಶ ಮಾಡಿರ್ತಾರೋ ಅದರ ಮೇಲೆ ವಿಶ್ವಾಸವುಳ್ಳವನಾಗಿ ನೀನದು ಸಾಧನದಲ್ಲಿ ತಂದು ಅದರ ಅನುಭವ ಪಡಿಕೋ. ಇದೇ ಒಂದು ನಿನ್ನ ಮುಖ್ಯವಾದಂತಹ ಬೇಡುಣಿಕೆ. उपदेश करे ಕಾಪಾಡೋ ಗುರುರಾಯ ನಿನ್ನ ಧ್ಯಾನ